ಸರ್, ಮೊದಲನೇದಾಗಿ ನೀವು ಮೇಡಮ್ನ ಮೀಟ್ ಆಗಿದ್ದು ಎಲ್ಲಿ? ನಾನು ಎಲ್ಲಿ ಭೇಟಿಯಾಗಿಲ್ಲ ಅವ್ರಿಗೆ, ಹೆಂಗೆ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಹುಡುಗಿ ನೋಡಕ್ಕೆ ಹುಡುಗಿ ನೋಡ್ಲಿಕ್ಕೆ. ಓಕೆ. 5ನೇದವಳು ಇವಳು, 4 ನೋಡಿದ್ದೆ, 5ನೇದವಳು. ಸೊ 5ನೇ ಹುಡುಗಿ ಆಗಿದ್ದಂಥ ಶಶಿಕಲಾ ಅವರು ನಿಮ್ಮ ಮನಸ್ಸನ್ನು ಸೆಳೆದಿಯೋಕ್ಕೆ ಕಾರಣಗಳೇನೇನಾಗಿತ್ತು? ಅವಳ ಸೌಮ್ಯತೆ, ಅದ್ರ ಜೊತೆಗೆ ಅವಳ ಮಾತು ಮೃದು ಮಾತು. ಆ ಒಂದೇ ದಿವಸ ನಾವು ಫಸ್ಟ್ ಆಕೆ ನೋಡಿದ ತಕ್ಷಣ ಹೇಳಿದೆ, ನಾನು ಈಗಳನ್ನೇ ಮದುವೆ ಆಗೋದು ಅಂತೇಳಿ. ಮೇಡಮ್, ನಿಮಗೆ ನೆನಪಿದೆಯಾ ಸರ್ ಬಂದಿದ್ದ ದಿನ ಯಾವ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ರು, ಯಾರೆಲ್ಲ ಬಂದಿದ್ರು? ಇಲ್ಲಿ ಸಾಹೇಬ್ರೆ ಬಂದಿದ್ದರು, ಅವ್ರ ಜೊತೆ ಅವ್ರ ಫ್ರೆಂಡ್ಸು ಒಂದು 5-6 ಜನ ಬಂದಿದ್ದರು. ಅವರು ಜುಬ್ಬಾ ಪೈಜಾಮೆ ಹಾಕೊಂಡಿದ್ರು, ವೈಟ್ ಆ್ಯಂಡ್ ವೈಟ್. ಓಕೆ. ಸೊ ಒಬ್ಬರು MLA ನಿಮ್ಮ ಮನೆಗೆ ಹುಡುಗಿ ನೋಡೋಕ್ಕೆ ಬರ್ತಾರೆ ಅಂದಾಗ ನಿಮ್ಮ ಮನೆಯಲ್ಲಿ ಭಯ, ಆತಂಕ, ಖುಷಿ ಎಲ್ಲ ಎಷ್ಟಿತ್ತು? ಅಯ್ಯೋ, ಭಾಳ ದೊಡ್ಡ ಸ್ಥಾನದಲ್ಲಿರೋರು ಬರ್ತಾರೆ, ಸಾಹೇಬ್ರು ಬರ್ತಾರೆ, MLA ಅವ್ರು ಬರ್ತಾರೆ ಅಂತ ಭಾಳ ಖುಷಿ ಇತ್ತು. ನೋಡೋಕ್ಕೆ ಬಂದಿದ್ದಾಗ ಏನು ಕೊಟ್ಟಿದ್ರಿ ನೀವು? ನಾವು ನೋಡೋಕ್ಕೆ ಬಂದಾಗ ಬೇಸನ್ ಲಾಡು, ಆಮೇಲೆ ಉಪ್ಪಿಟ್ಟು, ಟೀ ಅದು ಕೊಟ್ಟಿದ್ವಿ. ಓಕೆ ಸರ್, ನೀವು ಹೆಣ್ಣು ನೋಡೋದಕ್ಕೆ ನಿಮ್ಮ ಸ್ನೇಹಿತರುಗಳ ಜೊತೆಲ್ಲ ಹೋಗಿದ್ರಿ. ಯಾರೆಲ್ಲ ಸ್ನೇಹಿತರು ನಿಮ್ಮ ಜೊತೆಯಲ್ಲಿ? ಎಲ್ಲ ನಮ್ಮ ಹಿರಿಯರು ಬಂದಿದ್ರು. ಅವರು ಎಂಗೇಜ್ಮೆಂಟಿಗೆ ತುಂಬ ಜನ ಹೋಗಿದ್ರು. ಸೊ ಎಂಗೇಜ್ಮೆಂಟ್ ಎಲ್ಲ ಆಯಿತು ಸರ್? ಸಿಂದಗಿ ಅವ್ರು ಸಿಂದಗಿ ನಮ್ಮ ತಂದೆ ಮನೆಯಲ್ಲೇ ಎಂಗೇಜ್ಮೆಂಟ್ ಮಾಡಿದ್ರು. ಅವತ್ತಿನ ದಿನವನ್ನ ನೆನಪು ಮಾಡ್ಕೊಂಡ್ರೆ ಯಾವ್ದಾದ್ರು ಘಟನೆ ನೆನಪಿದೆಯಾ ಎಂಗೇಜ್ಮೆಂಟ್ ಇದ್ದು? ನನ್ನ ನೆನಪಿದೆ. ಅವರೆಲ್ಲರೂ ಕೂಡಿ ನಿನ್ನ ಮದುವೆ ಆಗೋಳ ಹೆಸರು ಹೇಳಿ ಅಂತಂದರು. ನಾನು ಹೇಳಿದೆ, ಏನು ನಿನ್ನ ಹೆಸರೇನು, ನನಗೇನು ಹೇಳಿಲ್ಲ, ಹೆಸರೇನು ಅಂತೇಳಿ. ಅವಾಗ ಸ್ವಲ್ಪ ಮುಜುಗರ ಆಯ್ತು. ಅವಾಗ ಫುಲ್ ಎಲ್ಲ ಜೋರು ನಕ್ಬಿಟ್ರು ಮೇಡಮಿಗೆ ಮುಜುಗರ. ಜಾಸ್ತಿ ಮಾತಾಡ್ತಿರ್ಲಿಲ್ಲ ರೀ. ಗಂಡು ಮಕ್ಕಳು ಅಂದರೆ ನಾವು ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಅವ್ರು ದೊಡ್ಡವರು ಕೇಳಿದ್ದಾರೆ, ನಾನು ಹೇಳಬೇಕಂತ ನಾನೇ ಹೇಳಿಬಿಟ್ಟೆ ಹೆಸರು. ನನ್ನ ಹೆಸರು ಶಶಿಕಲಾ ಅಂತಂದರು.